ಹಿಂದೂ ಧರ್ಮದಲ್ಲಿ ನಾಗಪಂಚಮಿ ಹಬ್ಬಕ್ಕೆ ವಿಶೇಷ ಮಹತ್ವವಿದೆ. ಈ ಹಬ್ಬವನ್ನು ಕೆಲವು ರಾಜ್ಯಗಳಲ್ಲಿ ಶ್ರಾವಣ ಮಾಸ ಕೃಷ್ಣ ಪಕ್ಷದ 5ನೇ ದಿನದಂದು ಅಂದರೆ ಜುಲೈ 25ರಂದು ಆಚರಿಸಲಾಗುತ್ತದೆ. ಕೆಲವು ರಾಜ್ಯಗಳಲ್ಲಿ ಇದನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನ ಅಂದರೆ ಆಗಸ್ಟ್ 9ರಂದು ಆಚರಿಸಲಾಗುತ್ತದೆ. ಈ ಮಾಸದಲ್ಲಿ ಶಿವನ ಜೊತೆಗೆ ನಾಗದೇವತೆಯನ್ನು ಪೂಜಿಸುವ ಸಂಪ್ರದಾಯವೂ ಇದೆ. ನಾಗಪಂಚಮಿ ಎಂದು ಮುಖ್ಯವಾಗಿ 8 ನಾಗದೇವತೆಗಳನ್ನು ಪೂಜಿಸಲಾಗುತ್ತದೆ. ಅವುಗಳೆಂದರೆ ವಾಸುಕಿ, ಐರಾವತ, ಮಣಿಭದ್ರ, ಕಾಳಿಯ, ಧನಂಜಯ, ತಕ್ಷಕ, ಕಾರ್ಕೋಟಕ್ಷ ಮತ್ತು ಧೃತರಾಷ್ಟ್ರ. ಈ ದೇವತೆಗಳನ್ನು ಪೂಜಿಸುವುದರಿಂದ ಶುಭ ಫಲಗಳು ಲಭಿಸುತ್ತದೆ ಹಾಗೂ ದೋಷಗಳಿಂದ ಮುಕ್ತಿ ಸಿಗುತ್ತದೆ. ನಾಗಪಂಚಮಿಯ ಮಹತ್ವ, ಶುಭ ಸಮಯ ಮತ್ತು ಪೂಜಾ ವಿಧಾನಗಳನ್ನು ತಿಳಿಯೋಣ. ಈ ದಿನ ಶುಕ್ರಾದಿತ್ಯ ಯೋಗ ಮತ್ತು ಶೋಭನಾ ಯೋಗದ ಶುಭ ಸಂಯೋಗವೂ ಇರುತ್ತದೆ. ದೇವಸ್ಥಾನ ಮತ್ತು ಹುತ್ತಗಳಿಗೆ ಭೇಟಿ ನೀಡಿ ಪೂಜಿಸಿ ತಮ್ಮನ್ನು ರಕ್ಷಿಸುವಂತೆ ಬೇಡಿಕೊಂಡು ಜನರು ಹಾಲು ಮತ್ತು ಬೆಳ್ಳಿಯ ಆಭರಣಗಳನ್ನು ಅರ್ಪಿಸುತ್ತಾರೆ ಮತ್ತು ಈ ಹಬ್ಬ ಅಣ್ಣ ತಂಗಿ ಇಬ್ಬರೂ ಸೇರಿ ಪೂಜಿಸುವ ಹಬ್ಬವೆಂಬ ಪ್ರತೀತಿ ಇದೆ. ಕೆಲವು ರಾಜ್ಯಗಳಲ್ಲಿ ಕೃಷ್ಣ ಪಕ್ಷದ 5ನೆಯ ದಿನ ನಾಗಪಂಚಮಿಯನ್ನು ಆಚರಿಸಲಾಗುತ್ತದೆ. ಪಂಚಮಿ ತಿಥಿ ಅಧಿಪತಿ ನಾಗದೇವನೇ ಆಗಿದ್ದು ಈ ದಿನಗಳಲ್ಲಿ ಅವುಗಳನ್ನು ಪೂಜಿಸುವುದರಿಂದ ಬಯಸಿದ ಫಲಗಳು ದೊರೆಯುತ್ತದೆ ಮತ್ತು ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಿರುತ್ತದೆ ಎಂದು ಶಾಸ್ತ್ರ ಮತ್ತು ಪುರಾಣಗಳಲ್ಲಿ ಹೇಳಲಾಗಿದೆ. ಮತ್ತು ಜಾತಕದಲ್ಲಿರುವ ರಾಹು ಮತ್ತು ಕೇತುಗಳಿಗೆ ಸಂಬಂಧಿಸಿದ ದೋಷಗಳಿಂದ ಮುಕ್ತಿ ಸಿಗುತ್ತದೆ ಮತ್ತು ಕಾಳಸರ್ಪ ದೋಷವೂ ಸಹ ದೂರವಾಗುತ್ತದೆ. ನಾಗರ ಪಂಚಮಿಯ ದಿನ ಏನನ್ನು ಹೆಚ್ಚಬಾರದು, ಕೊಯ್ಯಬಾರದು, ಕರಿಯಬಾರದು, ಒಲೆಯ ಮೇಲೆ ತವೆಯನ್ನು ಇಡಬಾರದು. ಈ ನಿಯಮಗಳನ್ನು ಪಾಲಿಸಬೇಕು. ಸರ್ಪದೇವರು ಭೂಲೋಕದ ಅಧಿಪತಿ ಎಂದು ಪುರಾಣದಲ್ಲಿ ಹೇಳಲಾಗಿದೆ. ಆದ್ದರಿಂದ ಭೂಮಿಯನ್ನು ಅಗೆಯುವುದನ್ನು ತಪ್ಪಿಸಬೇಕು. ನಾಗಪಂಚಮಿಯ ದಿನದಂದು ಬೆಳಿಗ್ಗೆ ಸ್ನಾನ ಮಾಡಿ ನಂತರ ಶಿವನಲ್ಲಿ ಪ್ರಾರ್ಥನೆ ಮಾಡಿ ನಂತರ ಉಪವಾಸವನ್ನು ಆರಂಭಿಸಬೇಕು. ಮನೆಯ ಮುಖ್ಯ ದ್ವಾರ, ದೇವರ ಮನೆ ಮತ್ತು ಅಡಿಗೆಯ ಮನೆ ಎರಡೂ ಹೊರಗಿನ ಬಾಗಿಲುಗಳಿಗೆ ಸೀಮೆ ಸುಣ್ಣದಿಂದ ಬಣ್ಣ ಹಚ್ಚಿ ಮತ್ತು ಕಲ್ಲಿದ್ದಲಿನಿಂದ ನಾಗದೇವರ ಚಿಹ್ನೆಗಳನ್ನು ಬಿಡಿಸಿ. ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ನಾಗದೇವತೆಗಳ ಫೋಟೋಗಳು ಸಿಗುತ್ತದೆ. ಅವುಗಳನ್ನು ಬಳಸಿ ಪೂಜಿಸಬಹುದು. ಮನೆಯಲ್ಲಿ ನಾಗದೇವತೆಗಳನ್ನು ಪೂಜಿಸಿದ ನಂತರ ಹೊಲ ಗದ್ದೆಗಳಲ್ಲಿ ಅಥವಾ ಹಾವುಗಳು ಬರುವ ಸ್ಥಳದಲ್ಲಿ ಹಾಲಿನ ಬಟ್ಟಲನ್ನು ಇರಿಸಿ ನಾಗದೇವತೆಯ ಆರಾಧನೆಯಲ್ಲಿ ಬೆಲ್ಲ ಮತ್ತು ಅನ್ನವನ್ನು ತಯಾರಿಸುತ್ತಾರೆ. ಹಾಲು ಮತ್ತು ನೀರಿನಿಂದ ಅಭಿಷೇಕ ಮಾಡಿ ನೈವೇದ್ಯ ನೀಡಿ ಧೂಪ ಮತ್ತು ದೀಪವನ್ನು ಅರ್ಪಿಸುತ್ತಾರೆ. ಶ್ರದ್ಧಾ ಭಕ್ತಿಗಳಿಂದ ನಾಗದೇವನನ್ನು ಧ್ಯಾನಿಸಿ ಆರತಿಯನ್ನು ಬೆಳಗಿ ನಂತರ ನಾಗಪಂಚಮಿಯ ಕಥೆಯನ್ನು ಓದುತ್ತಾರೆ. ನಾಗಪಂಚಮಿಯನ್ನು ಆಗಸ್ಟ್ 9ರಂದು ಆಚರಿಸಲಾಗುತ್ತದೆ. ಶುಭ ಸಮಯ ಶುಕ್ರವಾರ ಬೆಳಗಿನ ಜಾವ 12:36 ಪ್ರಾರಂಭವಾಗುತ್ತದೆ. ಅಂತ್ಯದ ಸಮಯ ಶನಿವಾರ 10ನೇ ತಾರೀಕು ಬೆಳಗಿನ ಜಾವ 1:14 ಅಂತ್ಯವಾಗುತ್ತದೆ. ಇನ್ನು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.